ಹಾಯ್ ಹಲೋ ನಮಸ್ಕಾರ. ನಾವು ಇವತ್ತು ಮೈಕ್ರೋವೇವ್ ನಾವು ಬುಕ್ ಮಾಡಿದ್ವಿ, ಅದು ಬಂದಿದೆ. ಇವಾಗ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಬಂದಿದ್ದಾರೆ ಇವರು. ಬನ್ನಿ. ಇಲ್ಲ, ಇದು ಹೊಸ ವರ್ಷನ್ ಅಲ್ವಾ? IFBದು ಬೇರೆ ಥರ ಬರುತ್ತೆ. ಓವನಲ್ಲಿ ಎಲ್ಲದು ಒಂದು ಬೌಲಲ್ಲಿ ವಾಟರ್ ಕೊಡಿ ಮೇಡಮ್. ನಾರ್ಮಲ್ ಪ್ಲಾಸ್ಟಿಕ್ ಆಗ್ಬೋದು, ಸ್ಟೀಲು, ಇದೆಲ್ಲ ಯೂಸ್ ಮಾಡೋಂಗಿಲ್ಲ. ಮೈಕ್ರೋ ಸೇಫ್ ಥಿಂಗ್ಸ್ ಅಂದರೆ ಟಪ್ಪರ್ ವೇರು, ಇಲ್ಲಾಂದರೆ ಬೋರೋಸಿಲ್ ಬೌಲು, ಆ ಥರದ್ದು ಯೂಸ್ ಮಾಡಿ. ಓವನ್ಸ್ ಜಾಸ್ತಿ ರೀಹೀಟಿಂಗ್ ಪರ್ಪಸ್ ಯೂಸ್ ಆಗುತ್ತೆ. ಕಾಫಿ, ಟೀ, ರೈಸ್, ಸಾಂಬಾರು ಏನಾರ ಹೀಟ್ ಮಾಡೋದಿತ್ತಂದರೆ ಬೋರೋಸಿಲ್ ಬೌಲು ಈ ಥರ ಹೀಟಿಂಗ್ ಎಲ್ಲ ಯೂಸ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಕ್ಲೋಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ 30 ಸೆಕೆಂಡ್ಸ್. ಜಾಸ್ತಿ ಬೇಕು ಅಂದರೆ ಇದನ್ನೇ ಪ್ರೆಸ್ ಮಾಡ್ತಾ ಹೋದರೆ 30 ಆ್ಯಡ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ನಾಬ್ನ ಯೂಸ್ ಮಾಡ್ಕೊಬೋದು ನೀವು ಡಿಕ್ರೀಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ. ಬಟ್ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ನೋಡ್ಬೋದು ಈ ಸಿಂಬಲ್ಲು ನಿಮಗೆ ಜಾಸ್ತಿ ಬಂದ್ಬಿಟ್ಟು ಮೈಕ್ರೋ ಮೋಡು. ಇದು ಡಿಫಾಲ್ಟಾಗಿ ಮೈಕ್ರೋಗೆ ಹೋಗುತ್ತೆ ಸ್ಟಾರ್ಟ್ ಮಾಡಿದ ತಕ್ಷಣ. ಮೈಕ್ರೋ ಮೋಡಲ್ಲಿ ಕುಕ್ಕಿಂಗ್ ಆಗ್ಬೋದು, ಹೀಟಿಂಗ್ ಆಗ್ಬೋದು, ರೀಹೀಟಿಂಗು, ಬಾಯ್ಲಿಂಗು ಅದೆಲ್ಲ ಬಂದ್ಬಿಟ್ಟು ಮೈಕ್ರೋ ಮೋಡಾಗಿ ಬರುತ್ತೆ. ಹೀಟಿಂಗ್ ಎಲ್ಲ ಜಸ್ಟ್ ಸ್ಟಾರ್ಟ್ ಮಾಡಿದ್ರೆ ಸಾಕು. ನೀವು ಹೀಟ್ ಆಗಿದೆ ನೋಡ್ಬೋದು. ಇದನ್ನು ಜಾಸ್ತಿ ಹೀಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಮೋರ್ದನ್ನು ನೀವು ಒಂದು 3 ಮಿನಿಟ್ಸು 5 ಮಿನಿಟ್ಸ್ ಎಬೋ ಯೂಸ್ ಮಾಡ್ಕೊಂಡ್ರೆ ಕ್ರ್ಯಾಕ್ ಬಿಡೋದು. ಮೇಡಮ್ ಕುಕ್ ಮೋಡ್ ಚೇಂಜ್ ಮಾಡಬೇಕು ಅಂದರೆ ಕುಕ್ ಮೋಡ್ ಇದೆ ಅಲ್ವಾ, ಇಲ್ಲಿ ಹೋಗಬೇಕು. ಫಸ್ಟು ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಸಿಂಬಲ್ ಬಂತಲ್ಲ, ಮೈಕ್ರೋ ಸಿಂಬಲ್ ನೋಡಿ, ಇದು ಬರುತ್ತೆ. ಕುಕ್ ಮೋಡ್ ಪ್ರೆಸ್ ಮಾಡಿದ್ರೆ ಫಸ್ಟು ಬಂದು ಮೈಕ್ರೋನೇ ಬರುತ್ತೆ. ಇದರಲ್ಲಿ ನೀವು ಟೆಂಪ್ರೇಚರ್ ಚೇಂಜ್ ಮಾಡಬೇಕು ಅಂದರೆ ಮಾಡ್ಕೊಬೋದು. 180 to 360, 340, 720, 900 ತನಕ. ಅಂದರೆ ನೀವು ಕಡಿಮೆ ಇಟ್ಟಷ್ಟು ಏನಾಗುತ್ತೆ ಅಂದರೆ ಇದು ಟೈಮ್ ಜಾಸ್ತಿ ತೊಗೊಳುತ್ತೆ, ಹೀಟಿಂಗ್ ಎಲ್ಲ ಜಾಸ್ತಿ ತೊಗೊಳುತ್ತೆ. ಸೆಕೆಂಡ್ ಬಂದುಬಿಟ್ಟು ಗ್ರಿಲ್ ಮೋಡ್ ಇರುತ್ತೆ. ಈ ಗ್ರಿಲ್ ಮೋಡ್ಗೆ 2 ರ್ಯಾಕ್ಸ್ ಕೊಟ್ಟಿದ್ದಾರೆ ಮೇಡಮ್. ಇಲ್ಲಿ ಒಂದು ಲೋ ರ್ಯಾಕ್ ಇದೆ, ಒಂದು ಹೈ ರ್ಯಾಕ್ ಇದೆ. ಲೋ ರ್ಯಾಕ್ ಹೈ ರ್ಯಾಕ್ ಏನಕ್ಕೆ ಅಂತ ಅಂದರೆ, ಲೋ ರ್ಯಾಕ್ ಬಂದುಬಿಟ್ಟು ರೋಸ್ಟ್ ಏನಾದರೂ ನಿಮಗೆ ಕಡಿಮೆ ಬೇಕು ಅಂದರೆ ಲೋ ರ್ಯಾಕ್ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಕಾಯಿಲ್ಗೆ ದೂರ ಇರುತ್ತೆ, ರೋಸ್ಟ್ ಕಮ್ಮಿ ಆಗುತ್ತೆ. ರೋಸ್ಟ್ ಜಾಸ್ತಿ ಇರಲಿ ಅಂತ ಅಂದರೆ ಹೈ ರ್ಯಾಕ್ ಯೂಸ್ ಮಾಡ್ಕೊಬೋದು. ಈ ಗ್ರಿಲ್ ಮೋಡಲ್ಲಿ ರಾ ಐಟಮ್ಸ್ ರೆಡಿ ಆಗಲ್ಲ, ಆಲ್ರೆಡಿ ಕುಕ್ ಆಗಿರೋ ತಂದಿರ್ತೀರ. ಈಗ ಪನ್ನೀರ್ ಆಗ್ಬೋದು, ಇಲ್ಲಾಂದರೆ ಚಿಕನ್ ಆಗ್ಬೋದು, ಕುಕ್ ಆಗಿರೋ ತಂದಿರ್ತೀರ. ಅದು ಜಸ್ಟ್ ರೋಸ್ಟಿಂಗ್ ಪರ್ಪಸ್ ಗ್ರಿಲ್ ಮೋಡ್ ಯೂಸ್ ಆಗುತ್ತೆ. ಕುಕ್ ಮೋಡಲ್ಲಿ 2 ಟೈಮ್ ಟ್ಯಾಪ್ ಮಾಡಬೇಕು, ಗ್ರಿಲ್ ಬರುತ್ತೆ. ಗ್ರಿಲ್ಲಲ್ಲಿ ಟೈಮ್ ಚೂಸ್ ಮಾಡ್ಕೊಬೇಕು, ದೆನ್ ಸ್ಟಾರ್ಟ್ ಮಾಡಬೇಕು. ಮೂರನೇ ಆಪ್ಷನ್ ಬಂದುಬಿಟ್ಟು ಕನ್ವೆಕ್ಷನ್. ಇದು ಬೇಕಿಂಗ್ ಐಟಮ್, ಕೇಕ್ ಆಗ್ಬೋದು, ಬಿಸ್ಕೆಟ್ ಆಗ್ಬೋದು, ಅದೇನಾರು ಮಾಡಬೇಕು ಅಂದರೆ ಫಸ್ಟ್ ಬಂದು ಪ್ರೀ ಹೀಟ್ ಮಾಡ್ಕೊಬೇಕು ಮೇಡಮ್. ಎಂಟಿ ರನ್ ಮಾಡಬೇಕು. ಇವಾಗ ಹೋಗ್ಬಿಟ್ಟು ನೀವು ಕನ್ವೆಕ್ಷನ್ಗೆ ಹೋಗ್ತೀರಾ. ಕನ್ವೆಕ್ಷನಲ್ಲಿ ಅಪ್ ಟು 230 ಡಿಗ್ರಿ ತನಕ ಇರುತ್ತೆ, ಚೂಸ್ ಮಾಡ್ಕೊಬೋದು. ಮಿನಿಮಮ್ 40 ಇರುತ್ತೆ. ಕೇಕೆಲ್ಲ 180 ಡಿಗ್ರಿ ಸಾಕು ಮೇಡಮ್. 180 ಬರುತ್ತೆ ಡಿಫಾಲ್ಟಾಗಿ. ಸ್ಟಾರ್ಟ್ ಬಟನ್ನು 2 ಟೈಮ್ ಪ್ರೆಸ್ ಮಾಡಬೇಕು, 1 2. ಅದು ಪ್ರೀ ಹೀಟಿಗೆ ಹೋಗುತ್ತೆ. 60 ತೋರಿಸ್ತಾ ಇದೆ ನಿಮಗೆ, 61 62 ಆ ಥರ ಹೋದಾಗ 180 ರೀಚ್ ಆದಮೇಲೆ ಬೀಪ್ ಕೊಡುತ್ತೆ. ಆ ಬೀಪ್ ಬಂದಾಗ ಡೈರೆಕ್ಟ್ ಡೋರ್ ಓಪನ್ ಮಾಡಬೇಕು ನೀವು. 180 ಡಿಗ್ರಿ ಬಂದಾಗ ರೀಚ್ ಆದಾಗ ಅದೇ ಬೀಪ್ ಕೊಡುತ್ತೆ. ಬೀಪ್ ಬಂದಾಗ ಡೈರೆಕ್ಟ್ ಡೋರ್ ಓಪನ್ ಮಾಡಿ, ಆಫ್ ಏನ್ ಮಾಡೋಕೆ ಹೋಗ್ಬೇಡಿ. ಓಪನ್ ಮಾಡಿ ಕೇಕ್ ಪ್ಯಾನ್ ಇದು ಯೂಸ್ ಮಾಡ್ಬೋದು, ಇಲ್ಲ ಸಪ್ರೇಟ್ ಕೇಕ್ ಪ್ಯಾನ್ ಬರುತ್ತೆ, ಅದಾದ್ರು ತೊಗೊಬೋದು. ಇದನ್ನು ನೀವು ಡೈರೆಕ್ಟಾಗಿ ಗ್ಲಾಸ್ ಮೇಲೆ ಬೇಕಂದ್ರೆ ಇಡ್ಬೋದು, ಇಲ್ಲ ಲೋ ರ್ಯಾಕ್ ಮೇಲೆ ಬೇಕಂದ್ರೆ ಇಡ್ಬೋದು. ಇಟ್ಬಿಟ್ಟು ಸೆಕೆಂಡ್ ಟೈಮಲ್ಲಿ ಟೈಮ್ ಚೂಸ್ ಮಾಡಬೇಕು. ಪ್ರೀ ಹೀಟ್ ಆದ ನಂತರ ಟೈಮ್ ಚೂಸ್ ಮಾಡಿಕೊಂಡು ದೆನ್ ಸ್ಟಾರ್ಟ್ ಮಾಡೋದು. ಓಕೆ. ಇದು ಬಂದು ಆಟೋ ರೆಸಿಪಿ ಮೇಡಮ್. ನಾವೇ ನಮ್ಗೆ ಎಷ್ಟು ಬೇಕಷ್ಟು ಟೈಮ್ ಚೂಸ್ ಮಾಡ್ಕೊಬೇಕಾಗುತ್ತೆ. ಇದೆಲ್ಲ ಬಂದು ಆಟೋ ರೆಸಿಪಿ, ಟೈಮಿಂಗಲ್ಲಿ ಅದೇ ತಗೊಳುತ್ತೆ. ಈಗ ಚಾರ್ಕೋಲ್ ಮೋಡ್ ಇದೆ. ಇದಕ್ಕೆಲ್ಲ ಬಂದು ಮ್ಯಾನ್ಯುವಲ್ ಬರಲ್ಲ. ಇಲ್ಲಿ ಓನರ್ಸ್ ಮ್ಯಾನ್ಯುವಲ್ ಅಂದ್ಬಿಟ್ಟು ಸ್ಕ್ಯಾನರ್ ಕೊಟ್ಟಿರ್ತಾರೆ. ಗೂಗಲಲ್ಲಿ ಹೋಗಬೇಕು, ಕ್ರೋಮ ಇಲ್ಲ ಅಂದರೆ ಗೂಗಲಲ್ಲಿ ಹೋಗಿ ಸ್ಕ್ಯಾನ್ ಮಾಡಬೇಕು ಮೇಡಮ್. ಇಲ್ಲಿ ಓನರ್ಸ್ ಮ್ಯಾನ್ಯುವಲ್ ಅಂತ ಇದೆ, ಸ್ಕ್ಯಾನ್ ಮಾಡಿದ್ರೆ ಲಿಂಕ್ ಬರುತ್ತೆ, ಓಪನ್ ಮಾಡ್ಕೊಳ್ಳಿ. ಆಪ್ರೇಷನ್ನು ನೆಕ್ಸ್ಟು ಇಲ್ಲಿ ರೆಸಿಪಿ ಮೇಡಮ್. ಓಕೆ. ಇಲ್ಲಿ ಚಾರ್ಕೋಲಿಂದ ಅಂದರೆ ಇಲ್ಲಿಂದ ಇಲ್ಲಿ ತನಕ ಎಲ್ಲದೂ ಇರುತ್ತೆ. ಈಗ ಚಾರ್ಕೋಲ್ ಓಪನ್ ಮಾಡ್ಕೊಂಡ್ರೆ ಚಾರ್ಕೋಲಲ್ಲಿ ಎಷ್ಟು ವೆರೈಟೀಸ್ ಮಾಡ್ಬೋದು ಅಂದ್ಬಿಟ್ಟು ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. 1 ಇಂದ 35 ರೆಸಿಪಿ ಮಾಡ್ಬೋದು. ಅದು ಏನೇನು ಅಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ. ಈಗ 1 ನೋಡಿ,
ಚಾರ್ಕೋಲ್ ಪ್ರೆಸ್ ಮಾಡ್ತೀರಾ 1 ಬಂತು, ನಾಬ್ನ ಟರ್ನ್ ಮಾಡಿದ್ರೆ 1 ಬಂತು. 1 ಮುರುಗ್ ತಂದೂರಿ ಮಾಡ್ಬೋದು. ಇದು ಲಿಮಿಟ್ ಬಂದ್ಬಿಟ್ಟು ಅಪ್ ಟು 1 ಕಿಲೋ ತನಕ ಮಾಡ್ಬೋದು. ಓಕೆ. ಇದಕ್ಕೆ ಯುಟೆನ್ಸಿಲ್ ಏನು ಯೂಸ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ, ರೊಟೇಸರಿ. ರೊಟೇಸರಿ ಅಂದರೆ ಇದು ಮೇಡಮ್, ಇದು ರೊಟೇಸರಿ. ಈ 1 ಕಿಲೋಗೆ ಏನೇನು ಬೇಕು ಇನ್ಗ್ರೀಡಿಯೆಂಟ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ ರೆಸಿಪಿ. ಇದೆಲ್ಲ ನೀವು ಇದು ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಅದೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹ್ಯಾಂಗ್ ಮಾಡ್ಕೊಬೇಕು ನಾವು. ಎಲ್ಲ ಏನು ಮಾಡ್ತೀವ ನಾವು, ಹೌದು, ಇದಕ್ಕೆ ಹ್ಯಾಂಗ್ ಮಾಡಬೇಕು. ಚಿಕನ್ ಏನು ಮಾಡೋದು. ಹೌದು, ಇದು ಬಂದು ಪಂಚ್ ಆಗಿದೆ ನೋಡಿ. ಇದು ಬಂದು ಪಿಂಕ್ ಕಲರ್ ಸೇರಿಸ್ಬೇಕು. ನೆಕ್ಸ್ಟ್ ಇದು ಇಲ್ಲಿ ಹೆಂಗಾಗುತ್ತೆ ಮೇಡಮ್, ಇದು ಹೋಲ್ ಚಿಕನ್ ಮಾಡೋಕ್ಕೂ ಆಗುತ್ತಾ? ಹಾಂ, 1 ಕಿಲೋ ತನಕ ಮಾಡ್ಕೊಬೋದು. ಇದು ಸ್ಟಾರ್ಟ್ ಮಾಡಿದ್ರೆ ಟೈಮಿಂಗ್ ಅದಕ್ಕೆ ಎಷ್ಟು ಬೇಕಷ್ಟು ಅದೇ ಸೆಟ್ ಆಗಿಬಿಡುತ್ತೆ. ಟೈಮಿಂಗೇ ನಾವು ಚೂಸ್ ಮಾಡೋಂಗಿರಲ್ಲ. ಅದ್ರ ಪ್ರಿಪೇರ್ ಆದಮೇಲೆ ಒಂದು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿಕೊಂಡು ಅದು ರಿಮೂವ್ ಮಾಡಬೇಕಂದ್ರೆ ಇದರಲ್ಲಿ ತೊಗೊಬೇಕು ಮೇಡಮ್. ಇದು ಹಿಂಗೆ ರಿಮೂವ್ ಮಾಡೋದು ಇದು? ಹೌದು, ಫಸ್ಟ್ ಲೆಫ್ಟಲ್ಲಿ ತೊಗೊಂಡು ಆಮೇಲೆ ರೈಟಲ್ಲಿ ಈ ಥರ ಸೇಮ್ ಅದೇ ಥರ 1 2 1 3 4 5 5 6 ತನಕ ಅಪ್ ಟು ಬಂದು 35 ಇರುತ್ತೆ. ಅದೇ ನೀವು ಇದನ್ನೇ 2 ಟೈಮ್ಸ್ 3 ಟೈಮ್ಸ್ ಆ ಥರ ಮಾಡ್ತಾಯಿದ್ರೆ ಅಪ್ ಟು 5 ತನಕ ಇರುತ್ತೆ. ಓಕೆ. ಇದೇನು ಹೊಸ ವರ್ಷನ್ ಅಂತ ಹೇಳಿದ್ರಲ್ಲ, ಇದರಲ್ಲಿ ಫೋನಲ್ಲಿ ನಾವು ಡೌನ್ಲೋಡ್ ಮಾಡಬೇಕು ಅಂತ? ಫೋನಲ್ಲಿ ಅಂತ ಅಂದರೆ ಆಪ್ರೇಟಿಂಗ್ ಅಲ್ಲ, ಸ್ಟಾರ್ಟ್ ಎಲ್ಲ ನೀವು ಇಲ್ಲೇ ಮಾಡಬೇಕಾಗುತ್ತೆ. LG ತಿನ್ಕಿ ಅಂತ ಆ್ಯಪ್ ಬರುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಈ ರೆಸಿಪಿ ಚೂಸ್ ಮಾಡ್ಬೋದು ಮೇಡಮ್. ಈಗ ನೋಡಿದ್ರೆ ಈಗ ಮ್ಯಾನ್ಯುವಲಲ್ಲಿ ನಿಮಗೆ ಗೂಗಲಲ್ಲಿ ಹೋಗಿ ಸ್ಕ್ಯಾನ್ ಮಾಡಿ ಅಲ್ಲಿ ಹುಡುಕ್ಬೇಕಾಗುತ್ತೆ. ಅಂದರೆ ಕೋಡ್ ವೈಸ್ ನೀವೇ ಸೆಟಪ್ ಮಾಡಬೇಕಾಗುತ್ತೆ ಇಲ್ಲಿ ಮ್ಯಾನ್ಯುವಲ್ಗೆ. ಬಟ್ ಅದ್ರಲ್ಲಿ ಹಂಗಲ್ಲ. ಇವಾಗ ಏನಾದ್ರು ನೀವು ಪಿಜ್ಜಾ ಮಾಡಬೇಕು ಅಂದ್ಕೊಳ್ಳಿ, ನೀವು ಅದು LG ತಿನ್ಕಿ ಆ್ಯಪಲ್ಲಿ ಹೋಗ್ಬಿಟ್ಟು ರೆಸಿಪಿ ಚೂಸ್ ಮಾಡಿಕೊಂಡು ಪಿಜ್ಜಾ ಅಂತ ಹೊಡೆದ್ರೆ ಅದ್ರಲ್ಲಿ ಬಂದ್ಬಿಡುತ್ತೆ ಪಿಜ್ಜಾ. ದೆನ್ ಸೆಂಡ್ ಕೊಟ್ಟರೆ ಇಲ್ಲಿಗೆ ಬರುತ್ತೆ, ಟೈಮಿಂಗ್ ಎಲ್ಲ ಬರುತ್ತೆ. ನೀವು ಜಸ್ಟ್ ಸ್ಟಾರ್ಟ್ ಮಾಡೋದಷ್ಟೇ. ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ರೆ ಸಾಕು, ಅಲ್ಲಿ ಚೂಸ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲಿ. ಅದು LG ತಿನ್ಕಿ ಆ್ಯಪ್ ಡೌನ್ಲೋಡ್ ಮಾಡಿ ಅದು ತೋರಿಸ್ಕೊಡ್ತೀನಿ ಮೇಡಮ್. ಇವಾಗ ನಮ್ಮ ಮೊಬೈಲಲ್ಲಿ ನಾವು ಡೌನ್ಲೋಡ್ ಮಾಡ್ಬೋದಲ್ವಾ ಅದು? ಇವಾಗ ಮಾಡಿ ಅದು ತೋರಿಸ್ಕೊಡ್ತೀನಿ ನಾನು. LG ತಿನ್ಕಿ ಆ್ಯಪ್ ಡೌನ್ಲೋಡ್ ಮಾಡಿ. ಓಕೆ. ಇದ್ರದ್ದು ಇಷ್ಟನಾ ಪ್ರೆಷರ್? ಇದಷ್ಟೇ? ಇದು ಜಸ್ಟ್ ಈ ರೆಸಿಪಿ ಎಲ್ಲ ಇದೇ ಥರ ಚೂಸ್ ಮಾಡಬೇಕು. ಇದೆಲ್ಲ ಬಂದು ಮ್ಯಾನ್ಯುವಲಲ್ಲಿ ನೋಡೇ ಚೂಸ್ ಮಾಡ್ಕೊಬೇಕಾಗುತ್ತೆ ಮೇಡಮ್. ಇದು ಡೈರೆಕ್ಟಾಗಿ ಬ್ಲ್ಯಾಂಕಾಗಿ ಮಾಡೋಕ್ಕಾಗಲ್ಲ, ಮ್ಯಾನ್ಯುವಲಲ್ಲಿ ಕೊಟ್ಟಿರ್ತಾರೆ, ಅದ್ರ ಪ್ರಕಾರನೇ ಹೋಗ್ಬೇಕಾಗುತ್ತೆ. ಅಲ್ಲಿ ಯುಟೆನ್ಸಲ್ಲಿಂದ ಹಿಡಿದು ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಯಾವ್ಯಾವ ಥರ ಯೂಸ್ ಮಾಡಬೇಕಾ ಪ್ರೋಗ್ರಾಮ್ ಅಂದ್ಬಿಟ್ಟು. ಬಟ್ ಮ್ಯಾನ್ಯುವಲ್ ಆಗಿ ಮುಂಚೆಲ್ಲ ಬುಕ್ ಕೊಡ್ತಾ ಇದ್ರಲ್ವಾ ಈ ಥರ? ಬುಕ್ ಕೊಡ್ತಾ ಇದ್ರು. ಇವಾಗೆಲ್ಲ ಬಂದ್ಬಿಟ್ಟು LG ನಲ್ಲಿ ಯಾವುದೇ ಇದಕ್ಕಾಗ್ಬೋದು, ವಾಷಿಂಗ್ ಮಿಷಿನ್ ಆಗ್ಬೋದು, ಎಲ್ಲ ಡಿಶ್ ವಾಷರ್ ಆಗ್ಬೋದು, ಓವನ್ಗೆ ಆಗ್ಬೋದು, ಈ ಥರ ಓನರ್ಸ್ ಮ್ಯಾನ್ಯುವಲ್ ಅಂತ ಕೊಟ್ಟಿರ್ತಾರೆ. ಯಾಕಂದರೆ ಅದು ಸಮ್ ಟೈಮು ಹೋಗ್ಬಿಡ್ತಾ ಇತ್ತು, ಇಲ್ಲಾಂದ್ರೆ ಕಸ್ಟಮರ್ ಕಳ್ದಾಕೊಂತ ಇದ್ರು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಸ್ಕ್ಯಾನರ್ ಕೊಟ್ಟಿರ್ತಾರೆ, ಸ್ಕ್ಯಾನ್ ಮಾಡ್ಕೊಂತಂದ್ರೆ ಇರುತ್ತೆ. ಇವಾಗ ನಾವು ಏನು ಇದು ಡೌನ್ಲೋಡ್ ಮಾಡ್ಕೊಳ್ತೀವಲ್ವಾ, ಅದೇ ಮೊಬೈಲಲ್ಲಿ ಬರುತ್ತಾ ಇಲ್ಲಾಂದ್ರೆ ಬೇರೆ ಮೊಬೈಲಲ್ಲೂ ಮಾಡ್ಕೊಳ್ಬೋದು? ಒಂದು ಟೈಮ್ಗೆ ಒಂದು ಮೊಬೈಲಲ್ಲಿ ಯೂಸ್ ಮಾಡ್ಬೋದು ಮೇಡಮ್. ಇನ್ನೊಂದ್ರಲ್ಲಿ ನೀವು ಯೂಸ್ ಮಾಡಬೇಕಂದ್ರೆ ಬೇರೆ ಮೊಬೈಲಲ್ಲಿ ಅದರಲ್ಲಿ ಡಿಆಕ್ಟಿವೇಟ್ ಮಾಡಬೇಕು ನೀವು. ಮತ್ತೆ ಇದಕ್ಕೆ 5G ಸಪೋರ್ಟ್ ಇರಲ್ಲ, 4G ಸಪೋರ್ಟ್ ಇರುತ್ತೆ. ಓಕೆ, 4G ಸಪೋರ್ಟ್ ಇದೆ ಅಷ್ಟೇ ಅಲ್ವಾ? ಇದು ಕ್ಲೀನಿಂಗು ಕ್ಲೀನ್ ಮಾಡಬೇಕು ಅಂತ ಅಂದರೆ ಈಗ ಒಳಗಡೆ ಸ್ಟೀಮ್ ಕ್ಲೀನು ಡರ್ಟ್ ಆಗುತ್ತೆ ಅಲ್ವಾ, ಆಯಿಲ್. ಅದು ಒಂದು ಬೋರೋಸಿಲ್ ಬೌಲ್ ತೊಗೊಬೇಕು. ಅದಕ್ಕೆ 300 ml ವಾಟರ್ ತೊಗೊಳ್ಳಿ. ವಾಟರ್ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ವಿನಿಗರ್ ಇಲ್ಲಾಂದ್ರೆ ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಒಳಗಡೆ ಇಡಬೇಕು. ಇಲ್ಲಿ ಕುಕ್ಕಿಂಗ್ ಹೇಳಿದೆ ಅಲ್ವಾ, ಈ ಮೋಡಲ್ಲಿ ಕೋಡ್ ನಂಬರ್ ಬಂದ್ಬಿಟ್ಟು 517 ಬರುತ್ತೆ ಸ್ಟೀಮ್ ಕ್ಲೀನು. ನೋಡಿ 5 ಬೇಕು ಅಂದರೆ ನೀವೇ ಸೆಲೆಕ್ಟ್ ಮಾಡಿ ಮೇಡಮ್. ಅದು ಚಾರ್ಕೋಲು ಪ್ರೆಸ್ ಮಾಡ್ತಾ ಹೋಗಿ 5 ಟೈಮ್ಸ್, ಅದಲ್ಲ ಚಾರ್ಕೋಲು 5 ಟೈಮ್ಸ್ ಪ್ರೆಸ್ ಮಾಡಿ ಜಸ್ಟ್ ಬಿಟ್ಟು ಮಾಡಿ 5 ಅಂತ. ದೆನ್ 17 ಹೋಗಿ ಇದು ಸ್ಟೀಮ್ ಕ್ಲೀನ್ ಇರುತ್ತೆ. ಚಾರ್ಕೋಲು ಮೊಬೈಲ್ ಸ್ವಲ್ಪ ಸ್ಟ್ರೈಟ್ ಆಗಿದೆ. ಇಲ್ಲಿ ಕುಕ್ಕಿಂಗ್ ಹೇಡ್ ಇದೆ ಅಲ್ವಾ, ಇಲ್ಲಿ ಹೋಗಬೇಕು. ಇದರಲ್ಲಿ ಕೋಡ್ ನಂಬರ್ ಬಂದು 517 ಇರುತ್ತೆ ಮೇಡಮ್. 517 ಸ್ಟೀಮ್ ಕ್ಲೀನ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಬಂದ್ಬಿಟ್ಟು ಇಲ್ಲೇ ಮೆನ್ಷನ್ ಮಾಡಿರ್ತಾರೆ, ಟೇಕ್ 300 ml ವಾಟರ್ ಇನ್ ಮೈಕ್ರೋಸೇಫ್ ಬೌಲಲ್ಲಿ, ಅದರಲ್ಲಿ 1 ಟೇಬಲ್ ಸ್ಪೂನ್ ವಿನಿಗರ್ ಲೆಮನ್ ಜ್ಯೂಸು. ದೆನ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ 10 ಮಿನಿಟ್ಸ್ ತಗೊಳುತ್ತೆ ಮೇಡಮ್. 10 ಮಿನಿಟ್ಸ್ನಲ್ಲಿ ಏನಾಗುತ್ತೆ ಅಂದರೆ ವಾಟರು ಬಾಯ್ಲ್ ಆಗಿ ದೆನ್ ಸ್ಟೀಮ್ ಆಗುತ್ತೆ, ದೆನ್ ಆಟೋ ಆಫ್ ಆಗುತ್ತೆ. ಆಫ್ ಆದ ನಂತರ ಅನ್ಪ್ಲಗ್ ಮಾಡಬೇಕು. ಅನ್ಪ್ಲಗ್ ಮಾಡಿ ಒಂದು ಹ್ಯಾಂಡ್ ಗ್ಲೌಸ್ ಹಾಕೊಂಡು ವೈಪ್ ಮಾಡ್ಕೊಬೇಕು. ಅದು ಬಿಸಿ ಇದ್ದಾಗೆ ವೈಪ್ ಮಾಡ್ಕೊಳ್ಳಿ, ಆರೋದಾಗ ವೈಪ್ ಮಾಡ್ಕೊಂಡು ಹೋದ್ರೂ ಅದು ಮತ್ತೆ ಸ್ಟಿಕ್ ಆಗಿರುತ್ತೆ. ಡೌಟ್ ಇದೆ ಕೇಳಿ.
ಇವಾಗ ಏನು ಯೂಸ್ ಮಾಡ್ತಾ ಇರಲ್ಲ ನೀವು, ಮಕ್ಳೇನಾರ ಬಂದು ಸ್ಟಾರ್ಟ್ ಮಾಡ್ತಾರೆ, ಅದು ರನ್ ಆಗುತ್ತೆ. ಎಂಟಿ ರನ್ ಆಯಿತು ಅಂದಾಗ ಕಾಯಿಲ್ಗಳು ಹೋಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಈ ಸ್ಟಾಪ್ ಬಟನ್ ಇದೆ ಅಲ್ವಾ, ಇದನ್ನು ನೀವು 5 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅಂತ ಬರುತ್ತೆ ಡಿಸ್ಪ್ಲೇ ಲಾಕ್ ಆಯಿತು. ಇವಾಗ ಯಾವುದನ್ನು ಮಕ್ಳುಗಳು ನೀವು ಅಲ್ಲಿ ಆನ್ ಇದ್ರೂ ಪರವಾಗಿಲ್ಲ, ಮಕ್ಳುಗಳು ಪ್ರೆಸ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಈಗ ನೀವು ವರ್ಕ್ ಮಾಡಬೇಕಂದ್ರೆ ಈಗ 5 ಸೆಕೆಂಡ್ ಹೋಲ್ಡ್ ಮಾಡಿ ಅನ್ಲಾಕ್ ಆಗುತ್ತೆ. ಲಾಕ್ ಅನ್ಲಾಕು ಅದು 5 ಸೆಕೆಂಡ್ ಇದು ಮಾಡಿ ಇದಲ್ವಾ, ಸ್ಟಾರ್ಟ್ ಬಟನ್. ಓಕೆ, ಆ್ಯಪ್ ಡೌನ್ಲೋಡ್ ಮಾಡಿ ಅದನ್ನು ತೋರಿಸ್ಕೊಡ್ತೀನಿ. LG Think. ಥ್ಯಾಂಕ್ ಯು ಸರ್. ನೀವು LG Think ಆ್ಯಪ್ ಡೌನ್ಲೋಡ್ ಮಾಡಿ ಸೈನ್ ಅಪ್ ಆದಮೇಲೆ ಆ್ಯಪ್ ಓಪನ್ ಮಾಡಿ. ಓಪನ್ ಮಾಡಿದ್ರೆ ಇಲ್ಲಿ ಆ್ಯಡ್ ಡಿವೈಸ್ ಅಂತ ತೋರಿಸುತ್ತೆ. ಆ್ಯಡ್ ಡಿವೈಸ್ಗೆ ಹೋಗಬೇಕು. ಇಲ್ಲಿ ಮೇಡಮ್ ಈ ಪ್ರಾಡಕ್ಟ್ ಕೌಂಟರ್ ಟಾಪ್ ಅಂತ, ಮೈಕ್ರೋವೇವ್ ಅಂತ ಇರೋಲ್ಲ, ಕೌಂಟರ್ ಟಾಪ್ ಅಂತ ಇರುತ್ತೆ. ಕೌಂಟರ್ ಟಾಪ್ ಹೋಗಬೇಕು. ಇಲ್ಲಿ ವಿತೌಟ್ QR ಕೋಡ್ ಸೆಲೆಕ್ಟ್ ಮಾಡಿ. ನಿಮ್ಮದು ರೌಟರ್ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಯಾವುದು ಮೇಡಮ್ ಇದರಲ್ಲಿ? ಫಸ್ಟ್ ಒನ್ ಪಾಸ್ವರ್ಡ್ ಹಾಕ್ತೀರಾ. ಅದು ಇಲ್ಲಿ ವೈಫೈ ಇದೆ ನೋಡಿ ಮೇಡಮ್, ಕುಕ್ ಮೋಡ್ ಕೆಳಗಡೆ ವೈಫೈ ಅಂತ ಕೊಟ್ಟಿದ್ದಾರೆ. ಈ ವೈಫೈ ಬಟನ್ನು ನೀವು 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೋಬೇಕು. ಕುಕ್ ಮೋಡ್ನ ವೈಫೈ ಆನ್ ಆಗುತ್ತೆ. ಇಲ್ಲಿ ಕೊಟ್ಟಿರ್ತಾರೆ ಮೇಡಮ್, ಪ್ರೆಸ್ ಆ್ಯಂಡ್ ಹೋಲ್ಡ್ ದಿ ಬಟನ್ನು ಆಫ್ ಮೇಕರ್ ವಾಷಿಂಗ್ ಮಿಷಿನ್ನು, ಮಾರ್ಕೋಡ್ ವಾಷಿಂಗ್ ಮಿಷಿನ್ನು. ಇದನ್ನು 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ವೈಫೈ ಸಿಂಬಲ್ ಬರುತ್ತೆ. ಸಿಂಬಲ್ ಬಂದಮೇಲೆ ಪ್ರೊಸೀಡ್ ಟು ಬಟನ್ ಅಂದ್ಕೊಳ್ಳಿ. ನಿಮಗೆ ನೇಮ್ ಏನಾದರೂ ಹಾಕೊಂತೀನಿ ಅಂದರೆ ಇಲ್ಲಿ ಎಡಿಟ್ ಮಾಡಿ ನೀವು ನೇಮ್ ಹಾಕೊಬೋದು. ಇಲ್ಲ ಹಂಗೆ ಬಿಡ್ತೀರ ಅಂದರೆ ಓಕೆ ಕೊಡ್ಬೋದು. ಕನೆಕ್ಟಾಗಿ ಆಪ್ಟಿಮೈಸಿಂಗ್ ಆಗುತ್ತೆ. ಆಪ್ಟಿಮೈಸಿಂಗ್ ಆದಮೇಲೆ ಇಲ್ಲಿ ಆಫ್ ಅಂತ ಬರುತ್ತೆ. ಹೌದು ಮೇಡಮ್. ಇದರ ಆಫ್ ಅಂತ ಬಂತು ನೋಡಿ. ಬಂದಮೇಲೆ ಓಪನ್ ಮಾಡಿದ್ರೆ ಇಲ್ಲಿ ರೆಸಿಪಿ ಇದೆ ಅಲ್ವಾ, ರೆಸಿಪಿಗೆ ಹೋಗಬೇಕು. ಇಲ್ಲಿ ನೀವೇನು ಇವಾಗೊಂದು ಪಿಜ್ಜಾ ತೊಗೊಂತು ಅಂದರೆ ವೆಜ್ಜು ನಾನ್ ವೆಜ್ ಎಲ್ಲ ಇರುತ್ತೆ ಮೇಡಮ್. ಯಾವುದಾದ್ರು ಒಂದು ಪಿಜ್ಜಾ ಸೆಲೆಕ್ಟ್ ಮಾಡಿ ಸೆಂಡ್ ಕೊಟ್ಟರೆ ಇದರಲ್ಲಿ ಏನೇನು ತೊಗೊಬೇಕು ಎಲ್ಲ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ನೀವು ನೋಡಿಕೊಂಡು ದೆನ್ ಎಲ್ಲ ಪ್ರಿಪೇರ್ ಆದಮೇಲೆ ಸೆಂಡ್ ಅಂತ ಕೊಡಿ. ಸೆಂಡ್ ಅಂತ ಕೊಟ್ಟರೆ ಅಲ್ಲಿ ಬರುತ್ತೆ. ದೆನ್ ಸ್ಟಾರ್ಟ್ ಕೊಟ್ಟರೆ ಫಸ್ಟ್ ಪ್ರೀ ಹೀಟ್ ಆಗುತ್ತೆ. ಪ್ರೀ ಹೀಟ್ ಆದ ನಂತರ ಬೀಪ್ ಕೊಡುತ್ತೆ. ಬೀಪ್ ಬಂದಮೇಲೆ ಡೈರೆಕ್ಟ್ ಪಿಜ್ಜಾ ನಾವು ಸ್ಟಾರ್ಟ್ ಮಾಡಲೇಬೇಕಲ್ವಾ? ಇಲ್ಲೇ ಫೋನಲ್ಲಿ ಅಲ್ಲೇ ಹೋಗಬೇಕು. ಫೋನಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಜಸ್ಟ್ ಚೂಸ್ ಮಾಡ್ಬೋದು ಅಷ್ಟೇ, ಏನು ಬೇಕದು ಇಲ್ಲೇ ಪ್ಲೇ ಮಾಡಬೇಕಾಗುತ್ತೆ. Once we start, the temperature and everything will be set up by the automatic. ಆಟೋಮೆಟಿಕ್ ಸೆಟ್ ಆಗುತ್ತೆ ಮೇಡಮ್. ನೀವು ಒಂದ್ಸಲಿ ನೀವು ಚೂಸ್ ಮಾಡ್ಕೊಂತ ಅಂದರೆ ನಿಮ್ಗೆ ಏನು ಬೇಕಾಗುತ್ತೆ ಅದನ್ನ ಆಟೋಮೆಟಿಕ್ಕಾಗಿ ಟೆಂಪ್ರೇಚರ್ ಎಲ್ಲ ಸೆಟಪ್ ಆಗುತ್ತೆ. ಜಸ್ಟ್ ನೀವು ಸ್ಟಾರ್ಟ್ ಮಾಡೋದಷ್ಟೇ. ತಮ್ಮ ಹೆಸರು? ಮಹೇಶ್ ಅಂತ. ಥ್ಯಾಂಕ್ ಯು ಮಹೇಶ್. ನಾವು ಲಾಕ್ ಮಾಡಕ್ಕೆ ಹೋಗ್ತೀನಿ ಅಂದರೆ ಅದು ಆಗ್ಬಿಡುತ್ತೆ, ಆಫ್ ಆಗಿಬಿಡುತ್ತೆ, ರನ್ನಿಂಗ್ ಇರಲ್ಲ. ಆದ್ರೆ ಆವಾಗನೇ ಬೇಕಲ್ಲ, ಯೂಶಲಿ ಮಕ್ಕಳು ಆವಾಗನೇ ಇದು ಮಾಡ್ತಾರೆ. ಇಲ್ಲ ವಿತೌಟ್ ಇವಾಗ ಮನೆಯಲ್ಲಿ ಇರಲ್ಲ ಅನ್ಕೊಳ್ಳಿ, ನೀವೇನೋ ವರ್ಕ್ ಮಾಡ್ತಾ ಇರ್ತೀರಾ, ನಮ್ಮ ಮಗು ಬಂದ್ಬಿಟ್ಟು ಜಸ್ಟ್ ಸ್ಟಾರ್ಟ್ ಮಾಡ್ಬಿಟ್ಟು ಅಂದ್ರೆ ವರ್ಕ್ ಹೋಗ್ತಾ ಇರುತ್ತೆ. ಗ್ರಿಲ್ ಮೋಡು, ಕನ್ವೆಕ್ಷನ್ ಮೋಡು, ಇದೆರಡರಲ್ಲಿ ಬಂದು ಬರ್ನಿಂಗ್ ಸ್ಮೆಲ್ ಮತ್ತು ಸ್ಮೋಕ್ ಬರುತ್ತೆ. ಅದು ನಾರ್ಮಲ್ ಇರುತ್ತೆ. ಅದಾದಮೇಲೆ ಅದು ಬರಲ್ಲ. ಫಸ್ಟ್ ಟೈಮ್ ಅಲ್ವಾ? ಫಸ್ಟ್ ಟೈಮ್